ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ ನಮ್ದು ಅದೇನು ಎಜುಕೇಷನ್ ಸೊಸೈಟಿ ಇದ್ದರು ಅಲ್ಲಿ ನಮ್ಮದು ಕೆಸರ್ ಅವರು ಗುರುರಾಜ್ ದೇಶಪಾಂಡೆ ಸರ್ ಅವರು ಕೇಳಿದೆ. ಅವ್ರು ಹೇಳಿದ್ರು, ನೋಡಿ ಈ ಥರ ಹೊಂಗಲ್ ಪ್ರಾಜೆಕ್ಟ್ಸ್ ಅಂತ ನಮ್ಮ ಇನ್ಸ್ಟಿಟ್ಯೂಷನ್ದೆಲ್ಲ ಅವರೇ ಮಾಡ್ತಾರೆ, ಒಳ್ಳೆ ಟೀಮ್ ಇದೆ, ಎಲ್ಲ ಯಂಗ್ಸ್ಟರ್ಸ್ ಇದೆ, ನೋಡಿ ಒಂದ್ಸಲ ಅವ್ರು ಹೇಳಿದ್ರಿಂದ ನಾನು ರಿಷಬ್ ಅವ್ರನ್ನ ಮೀಟ್ ಮಾಡಿದೆ, ಮ್ಯಾನೇಜಿಂಗ್ ಡೈರೆಕ್ಟರ್. ನಮಗೆ ಒಂದು ಐಡಿಯಾ ಇದೆ, ಅದೆಲ್ಲ ಹೇಳಿದ್ರು. ಬೆಸ್ಟ್ ಪ್ರೈಸ್, ಒಳ್ಳೆ ಅವತ್ತಿನ ಇದಕ್ಕೆ ಕಾಂಪಿಟೇಟಿವ್ ಪ್ರೈಸ್, ಒಳ್ಳೆ ಪ್ರೈಸ್ ಕೊಟ್ಟು ನಾವು ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಂಡು 2022 ಅಕ್ಟೋಬರ್ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಅವರು ಸ್ಟಾರ್ಟ್ ಮಾಡೋಕೆ ಹೇಳಿದ್ರು, 1 ಇಯರ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ. ನಮಗೆ ಗ್ಯಾರಂಟಿ ಇರಲಿಲ್ಲ, ತುಂಬ ಜನ ನಾವು ಮನೆ ಕಟ್ಟುವಾಗೆಲ್ಲ ಅದು ಅನುಭವ ಆಗಿದೆ. ಕರೆಕ್ಟಾಗಿ 1 ವರ್ಷಕ್ಕೆ ಮುಗಿಸ್ತಾರೆ, ನಮಗೇನು ಆಶ್ಚರ್ಯ ಇರಲಿಲ್ಲ. ಯಾಕಂದರೆ ಅವರು ರೈಟ್ ಫ್ರಮ್ ಬಿಗಿನಿಂಗ್ ಅವ್ರು ಅದೇ ತಾನೆ ಎಲ್ಲ ಪ್ಲಾನ್ ಮಾಡಿಕೊಂಡು ಥ್ರೂ ಔಟ್ ಆಫ್ ಟೀಮ್ ತುಂಬ ಪ್ಲ್ಯಾಂಡಾಗಿ ವರ್ಕ್ ಮಾಡ್ತಿದ್ದಾರೆ. ಅದು ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡ್ಕೊಟ್ಟಿದೆ. ಗ್ರೌಂಡ್ ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್ ಮನೆ, ಗ್ರೌಂಡ್ ಫಸ್ಟ್, ಸೆಕೆಂಡ್ ಕಮರ್ಷಿಯಲ್. ಜಸ್ಟ್ ನಮಗೆ ಇಂಟೀರಿಯರ್ದು ಉಳಿದೆಲ್ಲ ಓಪನ್ ಬೇಕಾಗ್ತದೆ. ಜೊತೆಗೆ ನಮಗೆ ರೇಟ್ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಷ್ಟೇ ಇಂಪಾರ್ಟೆಂಟ್, ನಮಗೆ ಇನ್ ಟೈಮಲ್ಲಿ ಫಿನಿಶ್ ಆಗಬೇಕಿತ್ತು, ಜೊತೆಗೆ ಕ್ವಾಲಿಟಿ ವರ್ಕ್ ಆಗಬೇಕು. ಆ 2 ಆ್ಯಂಗಲಿಂದ ನಮಗೆ ಜಸ್ಟ್ ಹ್ಯಾಪಿ ಇದ್ದಾರೆ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಇನ್ ಟೈಮಲ್ಲಿ ಮಾಡಿದ್ರು, ಕ್ವಾಲಿಟಿ ಚೆನ್ನಾಗಿದೆ, ರೇಟ್ ಚೆನ್ನಾಗಿತ್ತು. ಜೊತೆಗೆ ನನಗೆ ಮಾಮೂಲಿ ಅಯ್ಯೋ ಇಲ್ಲಪ್ಪ ಹೇಗೆ ಕೇಳೋಕ್ಕೆ ಹೇಗೆ ನನಗಿಲ್ಲ, ಮತ್ತು ಅವ್ರಿಗೂ ಕೂಡ ಹಾಗೇನಿಲ್ಲ, ಏನಾದರೂ ನೋಡಿ ಈ ಥರ ಮಾಡಿಫೈ ಮಾಡ್ಬೋದು, ಹೇಗನ್ಸುತ್ತೆ ನಮ್ಮನ್ನೇ ಕೇಳ್ತಾರೆ. ಆಯ್ತು ಸರ್, ನಿಮಗೆ ಗುಡ್ ಒಳ್ಳೆಯದಂತ ಮಾಡಿದ್ದ. ಸೊ ಎಂಡ್ ಆಫ್ ದ ಡೇ ಪ್ರಾಜೆಕ್ಟ್ ಚೆನ್ನಾಗಿ